ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದ್ರಲ್ಲಿ ನಾವು ಇಂಪಾರ್ಟೆಂಟ್ ಸಮ್ಮಿಟ್ಸ್ 2024 ಯಾವುದು ನಡೆದಿರುತ್ತೋ ಅದು 2025 ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಸಮ್ಮಿಟ್ಸು ಎಂಟೈರ್ 1 ಇಯರ್ 2024 ಯಾವುದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ಇದೆ ಅಂತ ಅನಿಸುತ್ತೋ ಅದನ್ನು ನಾವು ಈ ವಿಡಿಯೋದ್ರಲ್ಲಿ ನಾವು ಕವರ್ ಮಾಡ್ತೇವೆ. ಓಕೆ, ಸೊ ಇದು ಎಲ್ಲ ಎಕ್ಸಾಮ್ಸ್ಗೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. KPSC KE ಎಕ್ಸಾಮ್ಸ್ಗೆ ಅಲ್ವಾ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ PSI ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬ್ಯಾಂಕಿಂಗ್ ಕೊಡ್ಬೋದು, SSC ಕೊಡ್ಬೋದು. ಓಕೆ, ಸೊ ಈ ವಿಡಿಯೋದ್ರಲ್ಲಿ ನಾವು ಕಂಪ್ಲೀಟ್ 2024 ನಡೆದಿರುವಂಥ ಇಂಪಾರ್ಟೆಂಟ್ ಸಮ್ಮಿಟ್ಸ್ನ ನಾವು ನೋಡೋಣ. ಓಕೆ, ಹಾಗಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ನಾವು ತಡೆ ಮಾಡಿದಾಗ ಶುರು ಮಾಡೋಣ. ಮೊದಲನೇದಾಗಿ ಇದು ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಕೆಲವು ಕ್ವೆಶನ್ ಆನ್ಸರ್ಸ್ ಥರ ಇದೆ. ಓಕೆನಾ, ನಾನು MCQ ಥರ ಏನು ಮಾಡಿಲ್ಲ, ಕ್ವೆಶನ್ಗೆ ಆನ್ಸರ್ ಟೈಪ್ ಮಾಡಿದ್ದೀನಿ. ಇನ್ನು ಕೆಲವು ಡೈರೆಕ್ಟಾಗಿ ಆನ್ಸರ್ಸ್ ಇರೋಂಗೆ. ಓಕೆನಾ, ಸೊ ನೋಡೋಣ ಹೇಗಿದೆ ಅಂತ. ಓಕೆ, ಮೊದಲನೇದಾಗಿ ವಿಚ್ ಕಂಟ್ರಿ ಹೋಸ್ಟೆಡ್ ದಿ ಫಸ್ಟ್ ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್. ಇದನ್ನು ವೇವ್ಸ್ ಅಂತ ಹೇಳ್ತಾರೆ. ಓಕೆನಾ, ಇದರಲ್ಲಿ ನಿಮಗೆ ಎಕ್ಸ್ಪ್ಯಾಂಡ್ ವೇವ್ಸ್ ಅಂತಲೂ ಕೊಡ್ಬೋದು, ಅಥವಾ ಈ ಸಮ್ಮಿಟ್ ಎಲ್ಲಿ ನಡೀತು ಅಂತಲೂ ಕೇಳ್ಬೋದು. ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್ ಫಸ್ಟ್ ಟೈಮ್ ನಡೆದಿದ್ದು ಎಲ್ಲಿ ಅಂದರೆ ನಮ್ಮ ನವದೆಹಲಿಯಲ್ಲಿ, ಇಂಡಿಯಾ ಅಲ್ಲಿ. ಓಕೆನಾ, ನೆಕ್ಸ್ಟ್ 10th ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ ಆ್ಯಂಡ್ ಆರೋಗ್ಯ ಎಕ್ಸ್ಪೋ ಎಲ್ಲಿ ನಡೆದಿತ್ತು ಅಂತ ಅಂದರೆ ಅದು ಡೆಹ್ರಾಡೂನಲ್ಲಿ ನಡೆದಿತ್ತು. ಇದನ್ನು ಆರ್ಗನೈಸ್ ಮಾಡಿದವ್ರು ಯಾರು ಅಂದರೆ ವರ್ಲ್ಡ್ ಆಯುರ್ವೇದ ಫೌಂಡೇಶನ್ ಇದೆ, WAF. ಓಕೆನಾ, WAF ಅಂದರೆ ವರ್ಲ್ಡ್ ಆಯುರ್ವೇದ ಫೌಂಡೇಶನು. ಇವರು ಆರ್ಗನೈಸ್ ಮಾಡಿದರು ಎಲ್ಲಿ ಅಂದರೆ ಡೆಹ್ರಾಡೂನಲ್ಲಿ. ಓಕೆ, ಹಾಗೆ ಇದರದ್ದು ಥೀಮ್ ಏನಾಗಿತ್ತು 2024 ಅಂತಂದರೆ ಡಿಜಿಟಲ್ ಹೆಲ್ತ್ ಆ್ಯಂಡ್ ಆಯುರ್ವೇದ ಪರ್ಸ್ಪೆಕ್ಟಿವ್ ಅಂತ ಥೀಮ್ ಆಗಿತ್ತು. ಓಕೆ, ನೆಕ್ಸ್ಟ್ ವರ್ಲ್ಡ್ ಮ್ಯಾರಿಟೈಮ್ ಕಾನ್ಫರೆನ್ಸ್ 2024 ಎಲ್ಲಿ ನಡೆದಿತ್ತು ಅಂತ ಅಂದರೆ ಚೆನ್ನೈ, ಇಂಡಿಯಾಲಿ ನಡೆದಿತ್ತು. ಓಕೆ, ಒಂದು ಕಂಟ್ರಿ ಕೇಳ್ಬೋದು, ಯಾವ ಕಂಟ್ರಿ ಅಂತ, ಇಲ್ಲ ಅಂದರೆ ಇಂಡಿಯಾಲಿ ಯಾವ ಸಿಟಿಲಿ ನಡೆದಿತ್ತು ಅಂತ ಕೇಳ್ಬೋದು. ಓಕೆ, ಇದನ್ನು ಆರ್ಗನೈಸ್ ಮಾಡಿದ್ದು ಯಾರು ಅಂದರೆ ವರ್ಲ್ಡ್ ಮ್ಯಾರಿಟೈಮ್ ಟೆಕ್ನಾಲಜಿ ಕಾಂಗ್ರೆಸ್, WMTC ಕಾಂಗ್ರೆಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಂಡಸ್ ಫುಡ್ 2025 ಇದು ಏಷ್ಯಾಸ್ ಪ್ರೀಮಿಯಂ ಫುಡ್ ಆ್ಯಂಡ್ ಬಿವರೇಜ್ ಟ್ರೇಡ್ ಎಕ್ಸಿಬಿಷನ್. ಇದೊಂದು ಎಕ್ಸಿಬಿಷನ್ನು ಜಾನ್ವರಿ ಈ ವರ್ಷ ನಡೆದಿರೋದು 8 to 10. ಓಕೆನಾ, ಎಲ್ಲಿ ನಡೆದಿದೆ ಅಂದರೆ ಅದು ಗ್ರೇಟರ್ ನೋಯ್ಡಾ, ಇಂಡಿಯಾಲೇ ನಡೆದಿರೋದು, ಗ್ರೇಟರ್ ನೋಯ್ಡಾಲಿ ನಡೆದಿರೋದು. ಓಕೆ, ನೆಕ್ಸ್ಟ್ PM ಅಟೆಂಡೆಡ್ AI ಆ್ಯಕ್ಷನ್ ಸಮ್ಮಿಟ್. ಇದು AI ಆ್ಯಕ್ಷನ್ ಸಮ್ಮಿಟ್ ಅಂತ ಮಾಡ್ತಾರೆ. ಓಕೆನಾ, ಪ್ಯಾರಿಸಲ್ಲಿ ಇದು ನಡೆಯುತ್ತೆ, ಮುಂದೆ ನಡೆಯುತ್ತೆ ನೆಕ್ಸ್ಟ್ ಮಂತು. ಓಕೆ, ಇದನ್ನು ಹೋಸ್ಟ್ ಮಾಡೋದು ಯಾರು ಅಂದರೆ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ನೀವೇನಾದರೂ ಇವಾಗ ಎಕ್ಸಾಮ್ ಬರೀತಿದ್ರೆ ನೆಕ್ಸ್ಟ್ ಯಾವಾಗ ನಡೆಯುತ್ತೆ ಅಂತಲೂ ಕೇಳೋ ಚಾನ್ಸಸ್ ಇದೆ, ಹಾಗಾಗಿ ಅದನ್ನು ಸಹ ಕವರ್ ಆಗಿದೆ. ಓಕೆ, ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡ್ತಾರೆ. AI ಸಮ್ಮಿಟ್, ಇದು ಆ್ಯಕ್ಷನ್ ಸಮ್ಮಿಟ್ ಅಂತ ಪ್ಯಾರಿಸಲ್ಲಿ ನಡೆಯುತ್ತೆ. ಓಕೆ, ಆರ್ಗನೈಸ್ ಮಾಡೋದು ಯಾರು? ಫ್ರೆಂಚು. ನೆಕ್ಸ್ಟು UN ಕ್ಲೈಮೇಟ್ ಚೇಂಜ್ COP29. ಇದನ್ನು COP29 ಅಂತ ಕಾಮನ್ ಆಗಿ ಕರೆಯೋದು. COP29 ಎಲ್ಲಿ ನಡೀತು ಅಂತ ಅಂದರೆ ಬಾಕು ಎಲ್ಲಿದೆ ಅಂದರೆ ಅಜರ್ಬೈಜಾನಲ್ಲಿ ಇರೋದು. ಥೀಮ್ 2024 ಏನು ಅಂದರೆ ಇನ್ ಸಾಲಿಡ್ಯಾರಿಟಿ ಫಾರ್ ಅ ಗ್ರೀನ್ ವರ್ಲ್ಡ್, ಇನ್ ಸಾಲಿಡ್ಯಾರಿಟಿ ಫಾರ್ ಅ ಗ್ರೀನ್ ವರ್ಲ್ಡ್. ಓಕೆನಾ, ಇದು 2024. 2028 ದುಬೈಯಲ್ಲಿ ಆಗಿತ್ತು, UAE ದುಬೈಯಲ್ಲಿ ಆಗಿತ್ತು. ಓಕೆ, ಅಕಸ್ಮಾತ್ ಕೇಳಿದ್ರೆ. ನೆಕ್ಸ್ಟು G20 ಸಮ್ಮಿಟು 2024. ಓಕೆ, ಇದು ನಡೆದಿದ್ದು ರಿಯೋ, ಬ್ರೆಜಿಲಲ್ಲಿ. G20 ಸಮ್ಮಿಟು ನಡೆದಿದ್ದು ರಿಯೋ, ಬ್ರೆಜಿಲಲ್ಲಿ. 2025 ನಡೆಯೋದು ಸೌತ್ ಆಫ್ರಿಕಾಲಿ. 2025 ನಡೆಯೋದು ಸೌತ್ ಆಫ್ರಿಕಾಲಿ. ಓಕೆ, ಭಾಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇನ್ ವಿಚ್ ಕಂಟ್ರಿ ಇಸ್ ದ 50th G7 ಸಮ್ಮಿಟ್. G7 ಸಮ್ಮಿಟ್ ಇದು. ಓಕೆನಾ, 2024 ಎಲ್ಲಿ ಆರ್ಗನೈಸ್ ಆಗಿತ್ತು ಅಂತಂದರೆ ಇದು ಇಟಲಿಯಲ್ಲಿ ಆರ್ಗನೈಸ್ ಆಗಿತ್ತು, ಅಪುಲಿಯಾ ಅನ್ನೋ ಸಿಟಿ ಇದು. ಓಕೆನಾ, ಈ G7 ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಬಹಳಷ್ಟು ಪ್ರಮುಖ ರಾಷ್ಟ್ರಗಳು, ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಈ ಗ್ರೂಪಲ್ಲಿದೆ. ಹಾಗಾಗಿ ಇದು 1975ನಲ್ಲಿ ಶುರು ಮಾಡ್ತಾರೆ. ಫೌಂಡಿಂಗ್ ಅಂದರೆ ಯಾರ್ಯಾರು ಜಾಯ್ನ್ ಆಗಿದ್ದು ಅಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು US. ಆಲ್ ಸೂಪರ್ ಪವರ್ಸ್
ಜಾಯ್ನ್ ಆಗಿ G7 ಅಂತ ಮಾಡ್ಕೋತಾರೆ. ಓಕೆನಾ. ನಿಮಗೆ ಇದರಲ್ಲಿ G7 ಕಂಟ್ರೀಸ್ನ ಆಡ್ ಮೆನ್ ಔಟು ಆ ಥರನೂ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಅದನ್ನು ನೋಡ್ಕೊಳ್ಬೇಕು ನೀವು. ನೆಕ್ಸ್ಟು ICA ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸ್ 2024 ಇದು ನಡೆದಿದ್ದು ನ್ಯೂ ಡೆಲ್ಲಿಯಲ್ಲಿ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂತ 2025ನ ಕರೀತಾರೆ. ಓಕೆನಾ. ಕೋಆಪರೇಟಿವ್ ಇಂಟರ್ನ್ಯಾಷನಲ್ ಇಯರ್ ಬಂದು 2025 ಆಗುತ್ತೆ. ಹಾಗೆ 2024ಅಲ್ಲಿ ಥೀಮ್ ಏನಾಗಿತ್ತು ಅಂತಂದರೆ ಕೋಆಪರೇಟಿವ್ ಬಿಲ್ಟ್ ಪ್ರಾಸ್ಪೆರಿಟಿ ಫಾರ್ ಆಲ್. ಓಕೆನಾ. ಈ ವರ್ಷ 2025 ಇಂಟರ್ನ್ಯಾಷನಲ್ ಇಯರ್ ಆಗಿರೋದ್ರಿಂದ 2024 ಏನಾಗಿತ್ತು ಅಂತ ಕೇಳುವಂಥ ಚಾನ್ಸಸ್ ಇದೆ. ಓಕೆ. ಹೆಡ್ ಕ್ವಾರ್ಟರ್ ಬಂದು ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು. ಓಕೆ. ನೆಕ್ಸ್ಟು ಇಂಡಿಯಾ ಇಸ್ ಹೋಸ್ಟಿಂಗ್ ದಿ ಇನಾಗ್ರಲ್ ಏಷ್ಯನ್ ಬುದ್ಧಿಸ್ಟ್ ಸಮಿಟ್ ಎಲ್ಲಿ ಅಂದರೆ ನ್ಯೂ ಡೆಲ್ಲಿಯಲ್ಲಿ. ಅದನ್ನು ಹೋಸ್ಟ್ ಮಾಡ್ತಾ ಇದೆ ಇಂಡಿಯಾ, ಇನ್ನು ಆಗಿಲ್ಲ. ಓಕೆ. ಥೀಮ್ ಬಂದು ರೋಲ್ ಆಫ್ ಬುದ್ಧಧಾಮ ಇನ್ ಸ್ಟ್ರೆಂಥನಿಂಗ್ ಏಷ್ಯಾ. ಓಕೆ. ಆರ್ಗನೈಸ್ ಮಾಡೋದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್. ನೆಕ್ಸ್ಟು 2024 SCO 2024 ಸಮಿಟ್ ಎಲ್ಲಿ ಆಗಿತ್ತು ಅಂತ ಅಂದರೆ ಅದು ಕಜಕಸ್ತಾನಲ್ಲಿ ಆಗಿತ್ತು. ಅಸ್ತಾನ ಅದು ಕ್ಯಾಪಿಟಲು. ಅಸ್ತಾನ ಕಜಕಸ್ತಾನಲ್ಲಿ ಆಗಿದ್ದು. 2023 ಬಂದು ಇಸ್ಲಾಮಾಬಾದ್ನಲ್ಲಿ ಆಗಿತ್ತು. ಓಕೆ. ಇನ್ನು SCO ಶಾಂಘೈ ಕೋಆಪರೇಷನ್ ಅಂತ. ಓಕೆನಾ. ಹೆಡ್ ಕ್ವಾರ್ಟರ್ ಬಂದು ಬೀಜಿಂಗ್ ಚೈನಾ ಅಲ್ಲಿ ಇರೋದು. ಯಾರ್ಯಾರು ಮೆಂಬರ್ಸು ಅಂತ ಬಂದರೆ 9 ಮೆಂಬರ್ಸ್ ಮೊದಲಿದ್ದರು. ಯಾರ್ಯಾರು ಅಂದರೆ ಕಜಕಸ್ತಾನು, ಚೈನಾ, ಕಿರ್ಗಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್, ತಜಿಕಿಸ್ತಾನ್ ಮತ್ತು ಇರಾನು. ರೀಸೆಂಟಾಗಿ ಯಾರು ಆ್ಯಡ್ ಆದರು ಅಂತ ಕೇಳ್ಬೋದು. ಸೊ 10th ಮೆಂಬರ್ ಬಂದು ಬೆಲಾರಸ್ನ ನಾವು ಜಾಯಿನ್ ಮಾಡ್ಕೊಂಡಿರೋದು ಶಾಂಘೈ ಕೋಆಪರೇಷನಲ್ಲಿ. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 12th 16th ಬ್ರಿಕ್ಸ್ ಸಮಿಟ್ 2024 ಎಲ್ಲಿ ನಡೆದಿರೋದು ಅಂತ. ಅದು ನಡೆದಿರೋದು ಎಲ್ಲಿ ಅಂದರೆ ರಷ್ಯಾದಲ್ಲಿ ರಷ್ಯಾದ ಕಜಾನಲ್ಲಿ ಅದು ನಡೆದಿರೋದು. ಥೀಮ್ ಏನಿತ್ತು ಅಂತ ಅಂದರೆ ಥೀಮ್ ನೋಡಿದ್ರೆ ನೀವು ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟ್ರಲಿಸಮ್ ಫಾರ್ ಫೇರ್ ಗ್ಲೋಬಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ. ಓಕೆನಾ. ಬ್ರಿಕ್ಸ್ಗೆ ನಾವು 4 ನ್ಯೂ ಮೆಂಬರ್ಸ್ನು ನಾವು ಸಹ ಆ್ಯಡ್ ಮಾಡ್ತೀವಿ. ಯಾರ್ಯಾರು ಅಂದರೆ UAE, ಇಥಿಯೋಪಿಯಾ, ಈಜಿಪ್ಟು ಮತ್ತು ಇರಾನ್. ಇವರೆಲ್ಲ ನ್ಯೂ ಮೆಂಬರ್ಸು. ಇನ್ನು 10th ಮೆಂಬರ್ ಆಗಿ ನಾವು ಇಂಡೋನೇಷ್ಯಾನ ಆ್ಯಡ್ ಮಾಡ್ಕೊಂಡಿದ್ದೀವಿ ಬ್ರಿಕ್ಸಲ್ಲಿ. ಓಕೆ. ಸೊ ಇಷ್ಟು ಇಂಪಾರ್ಟೆಂಟು ಬ್ರಿಕ್ಸ್ ಬಗ್ಗೆ. 13th ಪ್ರವಾಸಿ ಭಾರತೀಯ ದಿವಸ 18th ಸೆಷನ್ ಆಗಿರೋದು. ಇದು NRIಸ್ಗೋಸ್ಕರ ಮಾಡುವಂಥದ್ದು. ಎಲ್ಲಿ ನಡೆದಿರೋದು ಅಂದರೆ ಭುವನೇಶ್ವರ, ಒಡಿಶಾಲಿ. ಓಕೆನಾ. ಇದನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಡೆಸ್ಕೊಡುತ್ತೆ. ಓಕೆ. ಆಮೇಲೆ 14th ಕ್ವೆಶನು 44th ಆ್ಯಂಡ್ 45th ಏಷ್ಯನ್ ಸಮಿಟ್ ಹೆಲ್ಡ್ ಇನ್ 2024 ಎಲ್ಲೆಲ್ಲಿ ಅಂತ ಅಂದರೆ ಒಂದು ವಿಯೆಟ್ನಾಂ ಮತ್ತು ಲಾವೋಸಲ್ಲಿ ನಡೆಯುವಂಥದ್ದು ಏಷ್ಯನ್ ಸಮಿಟ್ಟು. ಓಕೆನಾ. ಸೊ 45th ಲೇಟೆಸ್ಟ್ ಬಂದು ಲಾಹೋಸಲ್ಲಿ ನಡೆದಿರೋದು. 44th ಬಂದು ವಿಯೆಟ್ನಾಮಲ್ಲಿ ನಡೆದಿರೋದು, ವಿಯೆಟ್ನಾಂ ಅನ್ನೋ ಸಿಟಿಯಲ್ಲಿ. ಇನ್ನು 2024ನ ಥೀಮ್ ಏನಾಗಿತ್ತಪ್ಪ ಅಂದರೆ ಏಷ್ಯನ್ ಎನ್ಹ್ಯಾನ್ಸಿಂಗ್ ಕನೆಕ್ಟಿವಿಟಿ ಆ್ಯಂಡ್ ರಿಸೈಲೆನ್ಸ್. ಏಷ್ಯನ್ ಎನ್ಹ್ಯಾನ್ಸಿಂಗ್ ಕನೆಕ್ಟಿವಿಟಿ ಆ್ಯಂಡ್ ರಿಸಿಲಿಯನ್ಸ್ ಅಂತ ಥೀಮ್ ಇದೆ. ಹೆಡ್ ಕ್ವಾರ್ಟರ್ ಬಂದು ಜಕಾರ್ತಾ, ಇಂಡೋನೇಷ್ಯಾಲಿ ಇರೋದು. ಇನ್ನು ಏಷ್ಯನ್ ಮೆಂಬರ್ಸು ಯಾರ್ಯಾರು ಅಂತ ಬಂದರೆ ಬ್ರುನೈ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವ್ಸು, ಮಲೇಷ್ಯಾ, ಮಯನ್ಮಾರು, ಫಿಲಿಪೀನ್ಸು, ಸಿಂಗಪೂರು, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಇಷ್ಟು 10 ಮೆಂಬರ್ಸ್ ಏಷ್ಯನ್ ಮೆಂಬರ್ಸ್ ಆಗಿರ್ತಾರೆ. ಓಕೆ. 15th ವಿಚ್ ಕಂಟ್ರಿ ವಿಲ್ ಹೋಸ್ಟ್ 6th ಕ್ವಾಡ್ ಸಮಿಟ್ 2024? ಯಾರು ಅಂದರೆ USA ವಿಲ್ಲಿಂಗ್ಟನ್ ಡೆಲ್ವಾರೆ USA ಕ್ವಾಡ್ ಸಮಿಟ್ ನಡೆಯುತ್ತೆ. ಓಕೆನಾ. ಮೈತ್ರಿ ಅನ್ನೋದು ನಾವು ಕ್ವಾಡ್ಗೆ ಸಂಬಂಧಪಟ್ಟಿದ್ದು. ಓಕೆ. ಇದೊಂದು ಮಿಲಿಟ್ರಿ ಎಕ್ಸಸೈಸ್ ಆಗುತ್ತೆ. ಯಾರ್ಯಾರು ಕ್ವಾಡ್ ಮೆಂಬರ್ಸ್ ಅಂತ ಬಂದರೆ USA, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಕ್ವಾಡ್ ಮೆಂಬರ್ಸ್ ಆಗ್ತಾರೆ. ಓಕೆ. ಆಮೇಲೆ ಈ 112ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು. ಓಕೆನಾ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎಲ್ಲಿ ಕಾನ್ಫರೆನ್ಸ್ ನಡೆದಿದ್ದು ಅಂದರೆ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ. ಆಮೇಲೆ ಗ್ಲೋಬಲ್ ಇಂಡಿಯಾ AI ಸಮಿಟ್ 2024 ಯಾರು ಆರ್ಗನೈಸ್ ಮಾಡಿರೋದನ್ನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ.
ಗ್ಲೋಬಲ್ ಟೆಕ್ಸ್ಟೈಲ್ ಎಕ್ಸ್ಪೋ ಎಲ್ಲಿ ನಡೆಯುತ್ತೆ? ಭಾರತ್ ಟೆಕ್ಸ್ಟೈಲ್ ಅನ್ಸುತ್ತೆ, ಸಾರಿ, ಭಾರತ್ ಟೆಕ್ಸ್ಟೈಲ್ 2024 ಎಲ್ಲಿ ನಡೆಯುತ್ತೆ ಅಂದರೆ ನ್ಯೂ ಡೆಲ್ಲಿ. ಟೆಕ್ಸ್ಟೈಲ್ ರಿಲೇಟೆಡ್ ಎಕ್ಸ್ಪೋ ಎಲ್ಲಿ ನಡೆಯುತ್ತೆ ಅಂದರೆ ನ್ಯೂ ಡೆಲ್ಲಿ. ಓಕೆನಾ? ಆಮೇಲೆ ರೈಸಾನ ಡೈಲಾಗ್ ಇಂಪಾರ್ಟೆಂಟ್, ಇದು ರೈಸಾನ ಡೈಲಾಗು. ಥೀಮ್ ಬಂದು ಚತುರಂಗ ಅಂತ ಕೊಟ್ಟಿದ್ದೀವಿ ನಾವು. ನ್ಯೂ ಡೆಲ್ಲಿಲಿ ನಡೆದಿದ್ದದು. ಚತುರಂಗ ಅಂದರೆ ಏನು ಅಂದರೆ ಕಾನ್ಫ್ಲಿಕ್ಟ್, ಕಾಂಟೆಸ್ಟ್, ಕೋಆಪ್ರೇಟ್ ಮತ್ತು ಕ್ರಿಯೇಟ್. ಕೇಳ್ಬೋದು, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು ಎಲ್ಲಿ ಕಾನ್ಫರೆನ್ಸ್ ನಡೆದಿರೋದು ಅಂದರೆ 77th ಜಿನೀವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದಿರೋದು. ಥೀಮ್ ಬಂದು ಆಲ್ ಫಾರ್ ಹೆಲ್ತ್, ಹೆಲ್ತ್ ಫಾರ್ ಆಲ್. ಆಲ್ ಫಾರ್ ಹೆಲ್ತ್ ಆ್ಯಂಡ್ ಹೆಲ್ತ್ ಫಾರ್ ಆಲ್. 54th ವರ್ಲ್ಡ್ ಎಕನಾಮಿಕ್ ಫೋರಮ್, ಇದು ಸಹ ಇಂಪಾರ್ಟೆಂಟು. ನಡೆದಿದ್ದು ದಾವೋಸ್, ಸ್ವಿಟ್ಜರ್ಲ್ಯಾಂಡಲ್ಲಿ. ನೋಡಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಜಿನೀವಾ ಮತ್ತು ದಾವೋಸ್ 2 ಪ್ರದೇಶ. ಜಿನೀವಾಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಲ್ಲಿ ಕಾನ್ಫರೆನ್ಸ್ ಆದರೆ ದಾವೋಸಲ್ಲಿ ಆಗೋದು ವರ್ಲ್ಡ್ ಎಕನಾಮಿಕ್ ಫೋರಮ್. ಡಿಫ್ರೆನ್ಸ್ ಇದೆ. ಓಕೆ. ಥೀಮ್ ಬಂದು ರೀಬಿಲ್ಡಿಂಗ್ ಟ್ರಸ್ಟ್ ಅಂತ. ಗ್ಲೋಬಲ್ ಗುಡ್ ಅಲಯನ್ಸ್, ಈಕ್ವಿಟಿ ಮತ್ತು ಈಕ್ವಾಲಿಟಿ ಅನ್ನೋ ಒಂದು ಫೋರಮ್ನ ಅವರು ಸ್ಟಾರ್ಟ್ ಮಾಡ್ಕೋತಾರೆ. ಒಂದು ಅಲಯನ್ಸ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಯಾವ ಅಲಯನ್ಸ್ ಅಂದರೆ ಗ್ಲೋಬಲ್ ಗುಡ್ ಅಲಯನ್ಸ್, ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ. 27th ನ್ಯಾಷನಲ್ ಯೂತ್ ಫೆಸ್ಟಿವಲ್ 2024 ಎಲ್ಲಿ ನಡೆದಿರೋದು ಅಂದರೆ ನಾಸಿಕಲ್ಲಿ ನಡೆದಿರೋದು. ನಾನ್ ಅಲೈನ್ ಮೂಮೆಂಟ್ ಕಾನ್ಫರೆನ್ಸಲ್ಲಿ 19th ಸಮ್ಮಿಟ್ ನಡೆದಿರೋದು ಕಾಂಪಾಲ, ಉಗಾಂಡಾಲಿ ನಡೆದಿರೋದು. ವರ್ಲ್ಡ್ ಹೈಡ್ರೋಜನ್ ಸಮ್ಮಿಟ್ 2024 ಎಲ್ಲಿ ನಡೆದಿರೋದು ಅಂದರೆ ನೆದರ್ಲ್ಯಾಂಡ್ಸಲ್ಲಿ ನಡೆದಿರೋದು. ಫಸ್ಟು ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಫರೆನ್ಸ್ ನಡೆದಿರೋದು ಎಲ್ಲಿ ಅಂದರೆ ಬ್ರಿಟನ್ನಲ್ಲಿ ನಡೆದಿರೋದು. ಆಮೇಲೆ G77 ಗ್ರೂಪ್ 2024 ಡೆವಲಪಿಂಗ್ ಕಂಟ್ರೀಸ್ G77ಅಲ್ಲಿ ಇದ್ದಾರೆ. ಓಕೆನಾ? ಉಗಾಂಡಾ ಅಲ್ಲಿ ನಡೆದಿರೋದು. ಹೆಡ್ ಕ್ವಾರ್ಟರ್ಸ್ ಬಂದು ಜಿನೀವಾ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು. ಓಕೆ. ಆಮೇಲೆ 78th ಸೆಷನ್ ಆಫ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಇದು ಸಹ ಇಂಪಾರ್ಟೆಂಟು. ಇದು 78th ಸೆಷನ್ನು ನಡೆದಿರೋದು ಎಲ್ಲಿ ಅಂತ ಅಂದರೆ ನ್ಯೂಯಾರ್ಕ್, ಅಮೇರಿಕಾಲಿ ನಡೆದಿರೋವಂಥದ್ದು. ಸೊ 27 ಬಹಳಷ್ಟು ಇಂಪಾರ್ಟೆಂಟು. ನಿಮಗೆ ತುಂಬ ಇಂಪಾರ್ಟೆಂಟ್ ಕೇಳೋದು ಯಾವ್ದ್ಯಾವುದು ಅಂತ ಅಂದರೆ G7, G20, SCO, COP29, ಆಮೇಲೆ ಬ್ರಿಕ್ಸು, ಏಷ್ಯನ್. ಓಕೆ. ಸೊ ಯಾವ್ದು ಎಲ್ಲೆಲ್ಲಿ ನಡೆದಿದೆ ಅನ್ನೋದನ್ನು ನಾವು ನೋಡೋಣ. G7 ಬಂದು ಇಟಲಿ, G20 ಬಂದು ಬ್ರೆಜಿಲ್ಲು, SCO ಬಂದು ಅಸ್ತಾನಾ ಅಲ್ಲಾಗಿರೋದು, ಇದು ಬಾಕು ಅಜರ್ಬೈಜಾನ, ಬ್ರಿಕ್ಸ್ ಬಂದು ರಷ್ಯಾ. ಕೆಲವು ಸಿಟಿನ ಕೇಳ್ತಾರೆ ಅವರು. ಓಕೆನಾ? ಹಾಗಾಗಿ ಸಿಟಿನ ನೆನ್ಪಿಟ್ಕೊಳ್ಬೇಕು. ಏಷ್ಯನ್ ಬಂದು ಲಾವೂಸಲ್ಲಿ ಆಗಿರೋದು. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಅಸ್ತಾನಾ ಬಂದು ಕಜಕಸ್ತಾನಲ್ಲಿ. ಓಕೆ. ಸೊ ಇಷ್ಟು ಇಂಪಾರ್ಟೆಂಟು. ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ ಅಟ್ಲೀಸ್ಟ್. ಓಕೆ. ಸೊ ಇವತ್ತಿನ ವಿಡಿಯೋದ್ರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಸಮ್ಮಿಟ್ಸ್ 2025ಗೆ ಯಾರ್ಯಾರು ಎಕ್ಸಾಮ್ ಬರೀತಾರೋ ಲಾಸ್ಟ್ ಇಯರ್ 2024ಅಲ್ಲಿ ಏನು ನಡೆದಿದೆ, ಈ ವರ್ಷ ಇನ್ನೊಂದು 2-3 ತಿಂಗಳಲ್ಲಿ ಇನ್ನೇನು ಬರೋ ಚಾನ್ಸಸ್ ಇದೆ ಅದರದ್ದು ಸಮ್ಮಿಟ್ಸ್ ಎಲ್ಲ ನಾವು ನೋಡಿದ್ದೀವಿ. ಸೊ ಇದು ಭಾಳ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುವಂಥದ್ದು. ದಯವಿಟ್ಟು ಈ ವಿಡಿಯೋನ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ಗೆ ಮರಿದಿರ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಓಕೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ದು ಯಾವ್ದು ನಿಮಗೆ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿ ಹಾಕೋಣ. ಶುಭವಾಗಲಿ.